ನಮಸ್ತೆ, ವೆಲ್ಕಮ್ ಟು ಸ್ಯಾಂಡ್ಲ್ವುಡ್ ಹಂಗಾಮ. ಇವತ್ತು ಯಾವ ಮೂವಿ ರಿವ್ಯೂ ಅಂದರೆ ಸರ್ಕಾರಿ ಹಿರಿಯ ಪೇಪರ್ ಕೂಡ ಮತ್ತೆ ಬಂದೆ ರೀ. ಸರ್ಕಾರಿ ಹಿರಿಯ ಪ್ರಾಥಮಿಕ ಆಮೇಲೆ ಫುಲ್ ಏನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಕೊಡಗೆ ರಾಮಣ್ಣ ರೈ, ಇದು ಟೈಟ್ಲು. ಇನ್ನೊಂದ್ಸಲ ಹೇಳ ಹೇಳ್ಬಿಡ. ಈ ಮೂವಿ ಕತೆ ಏನಪ್ಪಾ ಅಂದ್ರೆ, ಕಾಸರಗೋಡಲ್ಲಿರೋ ಕನ್ನಡ ಗೌರ್ಮೆಂಟ್ ಸ್ಕೂಲ್ಗಳನ್ನ ಮುಚ್ಚಿಸಿ ಮಲಯಾಳಂ ಅಲ್ಲಿ ಟೀಚ್ ಮಾಡಿಸೋದಕ್ಕೆ ಒಂದು ಸಂಚು ನಡೀತದೆ. ಅಲ್ಲಿರೋ EOಗಳು ಅವರು ಇದನ್ನ ಹೆಂಗಾರ ಕ್ಲೋಸ್ ಮಾಡಿ ನಮ್ಮ ಮಲಯಾಳಂ ಟೀಚ್ ಮಾಡಂಗೆ ಮಾಡಬೇಕು ಅನ್ನೋದೇ ಅವ್ರದ್ದು ಉದ್ದೇಶ ಆಗಿರುತ್ತೆ. ಯಾಕಂದ್ರೆ ಕಾಸರಗೋಡು ಬಂದು ಫಸ್ಟ್ ಕರ್ನಾಟಕ ಆಗಿತ್ತು, ಆಮೇಲೆ ಅದು ಕೇರಳಕ್ಕೆ ಸೇರ್ಕೊಂತು. ಸೊ ಅದರಿಂದ ಕನ್ನಡ ಹಂಗೆ ಕಂಟಿನ್ಯೂ ಆಗೋಯ್ತು ಅಲ್ಲಿ. ಅದರಿಂದ ಅದನ್ನ ಮುಚ್ಚಿ ಮತ್ತೆ ಮಲಯಾಳಂನ ಟೀಚ್ ಮಾಡಿಸ್ಬೇಕು ಅಲ್ಲಿ ಸ್ಕೂಲ್ಗಳಲ್ಲಿ ಅಂತ ಇವರು ಒಂದು ಪ್ಲಾನ್ ಮಾಡ್ಕೊಂಡು ಅದನ್ನ ಏನೇನು ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ಕೊಂಡು ಮುಚ್ಚೋದೇ ಈ ಸಿನಿಮಾದ ಸ್ಟಾರ್ಟಿಂಗ್ ಕತೆ. ಆದ್ರೆ ಒಂದು ದಿವಸ ಎಂತಾಯ್ತು ಗೊತ್ತುಂಟಾ? ಇದು ತಪ್ಪಲ್ಲ. ഞങ്ങൾ കഴിഞ്ഞ വർഷം തന്നെ പറഞ്ഞതാണല്ലോ ഇത്. ഐ എം എ ഗവൺമെന്റ് സർവന്റ് ആൻഡ് മൈ ജോബ് ഈസ് ടു സർവ് ദിസ് നോട്ടീസ്. ನಮ್ಮ ಹತ್ರ ಕಾಸರಗೋಡನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ಇನ್ನು ಈ ಶಾಲೆ ಉಳಿಯುತ್ತ. ಅಲ್ಲಿಗೆ ಶುರು ಆಯ್ತು ನೋಡಿ ಉಗ್ರ ಹೋರಾಟ. ಅದಾದ್ಮೇಲೆ ಅನಂತ್ ನಾಗ್ ಅವ್ರು ಎಂಟ್ರಿ ಕೊಟ್ಟು ಆ ಸ್ಕೂಲ್ಗಳನ್ನ ರೀಓಪನ್ ಮಾಡಿಸ್ತಾರೋ ಇಲ್ವೋ, ಹೇಗೆ ಫೈಟ್ ಮಾಡ್ತಾರೆ, ಏನೇನು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ತಾರೆ ಅನ್ನೋದೇ ಈ ಮೂವಿದ ಕತೆ. ಅದಕ್ಕೆ ನಾವು ಹೋರಾಟಕ್ಕೆ ಮೈಸೂರಿಂದ ದೊಡ್ಡ ಪೆಟ್ಟಿಸ್ಟನ್ನು ಕರ್ಕೊಂಡು ಬಂದದ್ದು. ಅವರು ಬಂದದ್ದು ನಮ್ಮ ಹತ್ರ ಸುರುಗಿ ಕೇಳಿದ್ದು. ಒಳ್ಳೆ ಹೋಟ್ಲ್ ಎಲ್ಲಿದೆ? ಈ ಮೂವಿ ಪಾಸಿಟಿವ್ ಪಾಯಿಂಟ್ ಏನಂದ್ರೆ ಮೇನ್ ಆಗಿ ಕತೆ. ಈ ತರ ಕತೆಗಳನ್ನ ಯೂಶುವಲ್ ಆಗಿ ನಾರ್ಮಲ್ ಆಗಿ ನಾವು ಯಾವ ಸಿನಿಮಾದಲ್ಲಿ ನೋಡಿರಲ್ಲ. ಕೆಲವೊಂದನ್ನ ನಾವು ನ್ಯೂಸ್ ಪೇಪರ್ ಅಲ್ಲಿ ಓದಿ ತಿಳ್ಕೊಂಡಿರ್ತೀವಿ. ಅದೇ ಕತೆನ ಇವರು ಸಿನಿಮಾ ಮಾಡಿದ್ದಾರೆ. ಇದೊಂದು ನಾನ್ ಕಮರ್ಷಿಯಲ್ ಕತೆ ಅಂತಾನೆ ಹೇಳ್ಬೋದು. ಈ ಸಿನಿಮಾ ಕತೆ ಬಂದು ಮಕ್ಕಳುಗಳ ಮೇಲೆ ಟ್ರಾವೆಲ್ ಆಗುತ್ತೆ. ಮಕ್ಕಳೆಲ್ಲ ಬಂದು ಯಾರು ಹೊಸದಾಗಿ ಮಾಡಿರೋ ತರ ತೋರಿಸಿಲ್ಲ, ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆ ಮಕ್ಕಳದ ಆಕ್ಟಿಂಗ್ ಎಲ್ಲ ನ್ಯಾಚುರಲ್ ಆಗಿ ಕಾಣಿಸುತ್ತೆ. എടുത്തിട്ടാണെങ്കിലും ആ സ്കൂളിനെ ഞാൻ സ്ഥിരമായി പൂട്ടിക്കും. ಅನಂತ್ ನಾಗ್ ಅವ್ರ ಆಕ್ಟಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಇಡೀ ಪ್ರಪಂಚದಲ್ಲೇ ನ್ಯಾಚುರಲ್ ಆಕ್ಟರ್ ಅಂತಂದ್ರೆ ಅನಂತ್ ನಾಗ್ ಸರ್ ಅಂತಾನೆ ಹೇಳ್ಬೋದು. ಅವ್ರ ಬಗ್ಗೆ ಹೇಳಂಗೆ ಇಲ್ಲ ಈ ಸಿನಿಮಾದಲ್ಲಿ. ಆ ಮಟ್ಟಿಗೆ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಅಸೆಂಬ್ಲಿಗೆ ಪಾರ್ಲಿಮೆಂಟ್ಗೆ ಸದಸ್ಯರು ಬರೋಲ್ಲ ಅಂತ ಪಾರ್ಲಿಮೆಂಟ್ ಅನ್ನ ಅಸೆಂಬ್ಲಿಯನ್ನ ಮುಚ್ಚೋಲ್ಲ. ಹಾಗೆ ಎಲ್ಲಿಯವರೆಗೆ ಕನ್ನಡದಲ್ಲಿ ಕಲಿಬೇಕು ಅಂತ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಬಂದು ಕೂರ್ತಾನೋ ಅವನಿಗೆ ಕನ್ನಡದಲ್ಲಿ ಶಿಕ್ಷಣ ಕೊಡೋದು ಸರ್ಕಾರದ ಕರ್ತವ್ಯ. ಇಟ್ಸ್ ಎ ಡ್ಯೂಟಿ ಆಫ್ ದ ಗವರ್ಮೆಂಟ್. ಡೈಲಾಗು, ಕಾಮಿಡಿ, ಮ್ಯೂಸಿಕ್, ಕ್ಯಾಮ್ರಾ ವರ್ಕ್ ಇದಿಷ್ಟು ಮಾತ್ರ ಎಕ್ಸ್ಟ್ರಾರ್ಡಿನರಿ. ಡೈರೆಕ್ಷನ್ ಬಗ್ಗೆ ಹೇಳಲೇಬೇಕು. ರಿಷಬ್ ಶೆಟ್ಟಿ ಅವರು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು ಈ ಮೂವಿನ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಸ್ಕೂಲಲ್ಲಿ ಏನು ತೋರಿಸ್ಬೋದು, ಏನೇನು ಮೆಸೇಜ್ ಕೊಡ್ಬೋದು ಅನ್ನೋದು ಈ ಮೂವಿಲಿ ಕೊಟ್ಟಿದ್ದಾರೆ. ಓವರ್ ಆಲ್ ಸಿನಿಮಾ ಹೇಗಿದೆ ಅಂತ ಕೇಳಿದ್ರೆ ಈ ಕಥೆನ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿದ್ರೆ 100% ತಪ್ಪಾಗಲ್ಲ. ಓವರ್ ಆಲ್ ಈ ಮೂವಿನ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತ ಹೇಳ್ಬೋದು. ಎಲ್ಲರೂ ಕುತ್ಕೊಂಡು ನೋಡುವಂತ ಮೂವಿ ಇದು. ಆಮೇಲೆ ಮಕ್ಕಳಿಗಂತೂ ಈ ಸಿನಿಮಾ ತುಂಬಾ ಇಷ್ಟನೇ ಆಗ್ಬೋದು. ನನ್ನ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸ್ಯಾಂಡ್ಲ್ವುಡ್ ಹಂಗಾಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ನೋಡಿರಿ. ಹಂಗ್ ಆಫ್ ಕಾಟಾ ಅರುಳ್ ಪೇಜ್ನ ಲೈಕ್ ಮಾಡಿ. ಥ್ಯಾಂಕ್ ಯು, ನಮಸ್ತೆ, ಧನ್ಯವಾದಗಳು.